ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ AB ಅಗ್ರಿಕಲ್ಚರ್. ನೋಡಿ, ಇಲ್ಲಿ ನಾನು ನಾಟಿ ಕೋಳಿ ಸಾಕೋಣ ಅಂದ್ಬಿಟ್ಟು ನಮ್ಮ ಮನೆ ಪಕ್ಕದೇ ಖಾಲಿ ಇರ್ತಕ್ಕಂಥ ಜಾಗ, ಇದು 40x40 ಜಾಗ ಸ್ನೇಹಿತರೆ. ಇಲ್ಲಿ ಒಂದು ಶೆಡ್ನ ನಿರ್ಮಾಣ ಮಾಡಿದ್ದೀನಿ. ಮುಂಚೆನೇ ಒಂದು 10-15 ನಾಟಿ ಕೋಳಿನ ತಂದು ಚಿಕ್ಕದಾಗಿ ಮಾಡಿ ಒಂದು ಪ್ರಯೋಗ ಮಾಡಿದ್ದೆ. ರಾತ್ರಿ ಹೊತ್ತು ಅದರೊಳಗೆ ಬಿಡ್ತಿದ್ದೆ, ಬೆಳಿಗ್ಗೆ ಹೊತ್ತು ಬಿಟ್ಟರೆ ಏನು ಮಾಡೋವು, ನಾಯಿಗಳು ಮತ್ತು ಕೀರೆಗಳು ಬಂದು ತಿನ್ಕೊಂಡು ಹೋಯ್ತಿದ್ದು. ಹಾಗಾಗಿ ಶೆಡ್ನ ನಿರ್ಮಾಣ ಮಾಡಿದ್ದೀನಿ. ನೋಡಿ, ಇದು ಶೆಡ್ಡು ಯಾವ ಥರ ಇದೆ ಅಂದರೆ, ಒಂದು ಕಂಬದಿಂದ ಕಂಬಕ್ಕೆ 10 ಅಡಿ ಗ್ಯಾಪ್ ಇದೆ. ಮತ್ತು ನೋಡಿ, ಇದು ಚೈನ್ ಮೆಸ್ಸು 6 ಅಡಿ ಚೈನ್ ಮೆಸ್ನ ಹಾಕಿದ್ದೀನಿ ಸ್ನೇಹಿತರೆ. ಮತ್ತು ಇದೇನಿದೆಯಲ್ಲ, ಇದು ಶೀಟು, ತಗಡು ಶೀಟು 2mm ತಗಡು ಶೀಟ್ ಹಾಕಿದ್ದೀನಿ. ಇದು 12 ಅಡಿ ಉದ್ದ, 3 ಅಡಿ ಹೈಟ್ ಬರುತ್ತೆ. ಇದು ಈ ಶೀಟ್ನ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಕಂಬದಿಂದ ಕಂಬದ ಗ್ಯಾಪು 10 ಅಡಿ ಇದೆ. ಮತ್ತು ನೋಡಿ, ಇದು ಗ್ರೀನ್ ಮೆಸ್ ಇದೆಯಲ್ಲ, ಇದು ಕೂಡ ನಿಮ್ಗೆ 5 ಅಡಿದು ಗ್ರೀನ್ ಮೆಸ್ಸು. ಅಲ್ಲಿ ಟೋಟಲ್ ಒಂದು 9 ಅಡಿಯಷ್ಟು ಹೈಟ್ ಬರುತ್ತೆ. ನೆಲದಿಂದ ಟಾಪ್ಗೆ 9 ಅಡಿಯಷ್ಟು ಗ್ಯಾಪ್ ಇದೆ ಸ್ನೇಹಿತರೆ. ಮತ್ತು ಇದು ಬಿಸಿಲಿಗೆ ಮತ್ತು ಮಳೆ ಬಂದರೆ ಆ ಕೋಳಿಗಳು ನೆನೆಬಾರ್ದು ಅಂತ ಏನು ಮಾಡಿದ್ದೀನಿ ನೋಡಿ, ಇದು 10 ಅಡಿಗೆ ಹಿಂಗೆ 10 ಅಡಿ, ಹಿಂಗೆ 10 ಅಡಿ, ಹಿಂಗೆ 10 ಅಡಿ ಇದೆ. ಇದಕ್ಕೆ 12 ಅಡಿ ಶೀಟ್ನ ಹಾಕಿದ್ದೀನಿ ಮೇಲ್ಗಡೆಗೆ. ಈ ತಗಡು ಶೀಟು 2mm ಏನೋ ತಗಡು ಶೀಟ್ ಅಂತ ಬರುತ್ತೆ, ಅದನ್ನ ತಂದು ಹಾಕಿದ್ದೀನಿ ಸ್ನೇಹಿತರೆ. ಇದು ಶೀಟ್ ಹಾಕಿದ್ದೀನಿ ಏನಕ್ಕೆ ಅಂದರೆ, ಆ ಮಳೆ ನೆನೆಬಾರ್ದು, ಬಿಸಿಲಲ್ಲಿ ಒಣಗಬಾರ್ದು ಅನ್ನೋದಕ್ಕೋಸ್ಕರ. ಮತ್ತು ರಾತ್ರಿ ಹೊತ್ತು ಮಲ್ಕೊಳ್ಳಿಕ್ಕೆ ನೋಡಿ, ಇದು ಈ ಥರ ಒಂದು ಮರನ ಹಾಕ್ಬಿಟ್ಟು ಮರದ ಪಕ್ಕ ಹುಲ್ಲನ್ನ ಹಾಕಿದ್ದೀನಿ. ಅಲ್ಲಿ ದಡಿನಲ್ಲಿ ಏನು ಮಾಡ್ತದೆ, ಅದು ಬೆಚ್ಚಗೆ ಅಲ್ಲಿ ಮಲ್ಕೊಳ್ಳುತ್ತೆ ರಾತ್ರಿ ಹೊತ್ತು. ನೋಡಿ, ಈ ಥರ ಎಲ್ಲ ಮಲಗಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಗೇಟು, ನಾವು ಒಳಗೆ ಬರಲಿಕ್ಕೆ ಹೊರಗೆ ಹೋಗೋಕ್ಕೆ ಗೇಟ್ ಮಾಡಿದ್ದೀನಿ. ಒಂದು ಆಪೆ ಗಾಡಿ ಒಳಗಡೆ ಹೋಗ್ಬೋದು, ಅಷ್ಟು ದೊಡ್ಡದಿದೆ. ಇದನ್ನ ನೀಟಾಗಿ ಬಿಗಿಯಾಗಿ ಕಂಬಕ್ಕೆ ಕಟ್ಟಿದ್ದೀನಿ ಸ್ನೇಹಿತರೆ, ಯಾಕಂದ್ರೆ ಅದು ಒಳಗಡೆ ಏನೂ ಬರಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ, ಇದು ನಮ್ಮ ಶೆಡ್ನ ಒಂದು ಸಂಪೂರ್ಣ ನೋಟ. ಈ ಥರ ನಮ್ಮ ಶೆಡ್ಡು ಕಾಣಿಸುತ್ತೆ. ನೋಡಿ, ಇವು ನಾಟಿ ಕೋಳಿ ಮರಿಗಳನ್ನ ತಂದಿದ್ದೀನಿ. ಲೋಕಲಾಗಿರ್ತಕ್ಕಂಥ ವೆರೈಟಿಗಳನ್ನ ತಂದಿರೋದು. ಇದು ಫೈಟರ್ ಕೋಳಿ ಅಂತ. ಹಾಗೆ ನೋಡಿ, ಒಂದು ಸುಮಾರು ಕೋಳಿಗಳು ಇಲ್ಲೇ ನಮ್ಮ ಸ್ನೇಹಿತರ ಹತ್ರ ಮತ್ತು ಅಲ್ಲಿ ಇಲ್ಲಿ ತಂದಿರ್ತಕ್ಕಂಥ ಮರಿಗಳಿವು ಒಂದು 150 ಇದೆ ಸ್ನೇಹಿತರೆ. ನಿಮ್ಗೇನಾದರೂ ಬೇಕು ಅಂದರೆ, ಮರಿಗಳು ಬೇಕು ಅಂದರೆ, ಮೊಟ್ಟೆಗಳು ಬೇಕು ಅಂದರೆ ನಮಗೆ ದಯಮಾಡಿ ತಿಳಿಸ್ಕಿ, ನಾವು ನಿಮಗೆ ಅದನ್ನ ಕೊಡ್ತೀವಿ ಅಂತ ಹೇಳ್ತಾ. ಹಾಗೆ ನೋಡಿ, ಇಲ್ಲಿ ನಮ್ಮ ಕೋಳಿಗಳಿಗೆ ನೀರು ಕುಡಿಲಿಕ್ಕೆ ಮತ್ತು ಫೀಡ್ಗಳನ್ನ ತಿನ್ನಲಿಕ್ಕೆ ಅದನ್ನ ವ್ಯವಸ್ಥೆ ಮಾಡಿದ್ದೀನಿ. ಹಾಗೆ 2 ಬಾತುಕೋಳಿ ಇದೆಯಲ್ಲ, ಆ ಬಾತುಕೋಳಿಗೋಸ್ಕರ ನೋಡಿ, ಇದು ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡಿದ್ದೀನಿ. ಅವಕ್ಕೆ ನೀರು ಈಜೊಡಿಲಿಕ್ಕೆ ಮತ್ತು ಅವು ತಂಪಾಗಿರಲಿ ಅಂತ ಕಾರಣಕ್ಕೆ ನೀರು ವ್ಯವಸ್ಥೆನ ಮಾಡಿದ್ದೀನಿ. ಮತ್ತು ನೋಡಿ, ಮೇವುಗಳು ತಿನ್ನಲಿಕ್ಕೆ ನಾನೇ ಸ್ವತಃ ಮಾಡಿರ್ತಕ್ಕಂಥದ್ದು ಫೀಡರ್ಗಳು ಮತ್ತು ಡ್ರಿಂಕರ್ಗಳನ್ನ ವ್ಯವಸ್ಥೆ ಮಾಡಿದ್ದೀನಿ. ನಾನೇ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ನೋಡೋದು ಮಾಡೋದು. ನೀವು ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೇನಾದ್ರು ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ದಯಮಾಡಿ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಸಂಪೂರ್ಣ ವೀಡಿಯೋ ಮಾಡಿ ಅದನ್ನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಪ್ರತಿ ಕೋಳಿಗಳು ಇದೇ ಥರ ಕೇಜ್ ಒಳಗಡೆ ಇದೆ. ನಾವು ಹೊರಗಡೆಯಿಂದ ಯಾವುದೇ ರೀತಿ ಫೀಡ್ಸ್ನ ತಂದು ಹಾಕಲ್ಲ ಸ್ನೇಹಿತರೆ. ನಾವೇ ನಾಟಿ ಇಲ್ಲಿ ಸಿಗ್ತಕ್ಕಂಥ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ನಮ್ಮ ಹತ್ರ ಸಿಗೋ ತರಕಾರಿಗಳು, ನಮ್ಮ ಮನೆ ವೇಸ್ಟು, ಈ ಥರ ಎಲ್ಲ ಹಾಕ್ಬಿಟ್ಟು ಅದನ್ನ ಬೆಳಿಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ನೋಡಿ, ಇದು ಮೊದಲು ನಾವು ಮಾಡಿದ್ನಲ್ಲ ಆ ಶೆಡ್ಡು, ಇದು ಯಾಕೋ ಫೇಲ್ ಆಗ್ಬಿಡ್ತು ಸ್ನೇಹಿತರೆ. ಯಾಕಂದರೆ ಅದರೊಳಗಡೆ ರಾತ್ರಿ ಹೊತ್ತು ಇರ್ತಿತ್ತು, ಬೆಳಿಗ್ಗೆ ಹೊತ್ತು ಬಿಟ್ಟಾಗ ಏನಾಗೋದು, ಕೀರೆಗಳು ಮತ್ತು ನಾಯಿಗಳು ಬಂದು ತಿನ್ಕೊಂಡು ಹೋಗ್ತಿತ್ತು. ಹಾಗಾಗಿ ನಾವು ಸಾಕೋಕ್ಕಾಗಲಿಲ್ಲ. ಸುಮಾರು ಒಂದು 15 ಕೋಳಿಗಳು 1-1.5 kg ಆದಮೇಲೆ ಎಲ್ಲ ತಿನ್ಕೊಂಡು ಹೊಂಟಾಯಿತು. ಅದಕ್ಕೋಸ್ಕರ ಅದ್ರ ಸುತ್ತ ಈ ಥರ ಶೆಡ್ನ ಕ್ರಿಯೇಟ್ ಮಾಡಿದ್ದೀನಿ, ನಮ್ಮ ಅನುಕೂಲ ಆಗಲಿ ಅಂತ. ನೋಡಿ, ಎಲ್ಲ ನಾಟಿ ಕೋಳಿಗಳು ನಾವು ಒಳಗಡೆ ಬಂದಲ್ಲ, ಹಾಗಾಗಿ ಬೈಕ್ ಹೋಗಿ ಒಳಗಡೆ ಸೇರ್ಕೊಬಿಟ್ಟಿದೆ. ನೋಡಿ, ಕೇಜ್ ಒಳಗಡೆಗೂ ಸೇರ್ಕೊಬಿಟ್ಟಿದೆ. ಆ ಕಡೆ ಬಾಗಿಲಿದೆ, ಬಾಗಿಲು ಮುಖಾಂತರ ಹೊರಗಡೆ ಬರ್ತವೆ, ಏನು ಸಮಸ್ಯೆ ಇಲ್ಲ ಸ್ನೇಹಿತರೆ. ನೋಡಿ, ಈ ಥರ ಇದೆ. ಇದು ಚಪ್ರ ಮೊದಲೇ ಇತ್ತು, ಅಲ್ಲಿ ಗಿಡಗಳಿತ್ತು, ಆದರೆ ಕೆಳಗಡೆ ಹಂಗೆ ತಂಪಾಗಿರಲಿ ಅಂತ ಬಿಟ್ಟಿದ್ದೀನಿ. ನೋಡಿ, ಇದೆಲ್ಲ ನಾಟಿ ಕೋಳಿಗಳು ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಇವಾಗ ಒಂದು 60 ದಿನ ಆಗಿದೆ ಇದು ನಾಟಿ ಕೋಳಿಗಳಿಗೆ. ನಿಮಗೆ ಮೊಟ್ಟೆಗಳು ಬೇಕು, ಮರಿಗಳು ಬೇಕು ಅಂದರೂ ಕೂಡ ಸಿಗುತ್ತೆ ನಮ್ಮ ಹತ್ರ. ಮತ್ತು ಮಾಂಸಕ್ಕೆ ಕೋಳಿಗಳು ಸಿಗುತ್ತೆ, ಎಲ್ಲ ನಾಟಿ ವೆರೈಟಿ. ನಮ್ಮ ಹತ್ರ ಫಾರಮ್ ಆಗಲಿ ಬೇರೆ ಯಾವುದೂ ಸಿಗೋಲ್ಲ, ಪ್ಯೂರ್ ನಾಟಿ ಸಿಗುತ್ತೆ. ನಿಮ್ಗೇನಾದ್ರು ಬೇಕು ಅಂತ ಹೇಳ್ತಾರೆ ದಯಮಾಡಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ನಿಮಗೆ ನಂಬರ್ ಕೊಡ್ತೀವಿ, ನೀವು ಮಾತಾಡ್ಬೋದು, ರೇಟ್ ಮಾತಾಡ್ಕೋಬೋದು, ತಗೊಂಡೋಗ್ಬೋದು ಅಂತ ಹೇಳ್ತಾ ವಿಡಿಯೋನ ನೋಡಿದ ನಿಮಗೆಲ್ಲ ಹೊಂದಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೇನಾರು ಸಲಹೆ ಸೂಚನೆಗಳಿದ್ದರೆ ದಯಮಾಡಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.